ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಇಂದು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯನ ಹೇಳಿಕೆ ದಾಖಲು. ಮತ್ತೆ ಈಗ ಕುತೂಹಲವನ್ನ ಮೂಡಿಸಿರುವಂತದ್ದು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಇಂದು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲಿಸಲಾಗುತ್ತೆ. ಕುತೂಹಲ ಮೂಡಿಸಿದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಡೆ. ಬಿಎನ್ಸಿಸಿ 183 ಅಡಿ ಹೇಳಿಕೆ ನೀಡಲಿರುವ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಹೇಳಿಕೆಯನ್ನ ನೀಡಲಿದ್ದಾನೆ. ಮಾಸ್ಕ್ ಮ್ಯಾನ್ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ಭವಿಷ್ಯ ನಿಂತಿರುವಂತದ್ದು. ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಎಂದು ಚಿನ್ನಯ್ಯ ಹೇಳಿಕೆಯನ್ನ ನೀಡಿದ್ದು, ಇಂದು ಚಿನ್ನಯ್ಯ ಏನು ಹೇಳಿಕೆ ನೀಡ್ತಾನೆ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿರುವಂತದ್ದು. ಧರ್ಮಸ್ಥಳ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಇಂದು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯನ ಹೇಳಿಕೆ ದಾಖಲಾಗುತ್ತೆ. ಕುತೂಹಲವನ್ನ ಮೂಡಿಸಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಹೇಳ್ತಾನೆ ಎಂಬುದು. ಬಿಎನ್ಸಿಸಿ 183 ಅಡಿ ಹೇಳಿಕೆಯನ್ನ ನೀಡಲಿದ್ದಾನೆ ಮಾಸ್ಕ್ ಮ್ಯಾನ್. ಇನ್ನು ಇವನ ಹೇಳಿಕೆ ಯಾವ ರೀತಿಯಾಗಿರುತ್ತೆ, ಅದರ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿರುವಂತದ್ದು. ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಅವನೀಗ ಹೇಳಿಕೆಯನ್ನ ನೀಡಿದ್ದಾನೆ. ಇನ್ನು ಚಿನ್ನಯ್ಯ ಏನ್ ಹೇಳಿಕೆ ನೀಡ್ತಾನೆ ಎಂಬ ಕುತೂಹಲ ಎಲ್ಲರಲ್ಲಿ ಮೂಡಿರುವಂತದ್ದು. ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ. ಇಂದು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಇದೊಂದು ಬಿಗ್ಗ ತಿರುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾಸ್ಕ್ ಮ್ಯಾನ್ ಹೇಳಿಕೆ ಆಧಾರದ ಮೇಲೆ ಬುರುಡೆ ಗ್ಯಾಂಗ್ 5 ಜನದ ಏನು ಈ ಬುರುಡೆ ಗ್ಯಾಂಗ್ ಇದೆ ಅವರ ಸಂಪೂರ್ಣ ಭವಿಷ್ಯ ನಿಂತಿರುವಂತದ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಂದು ಜಡ್ಜ್ ಮುಂದೆ ಏನ್ ಹೇಳಿಕೆಯನ್ನ ನೀಡ್ತಾನೆ ಅದರ ಆಧಾರದ ಮೇಲೆ ಸಂಪೂರ್ಣ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿರುವಂತದ್ದು. ಇಂದು ಮತ್ತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ನೀಡಲಿದ್ದಾನೆ. ಅವನ ಹೇಳಿಕೆಯ ಆಧಾರದ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತಿರುವಂತದ್ದು. ಬಿಎನ್ಸಿಸಿ 183 ಅಡಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆಯನ್ನ ನೀಡಲಿದ್ದಾನೆ. ಮಾಸ್ಕ್ ಮ್ಯಾನ್ನ ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ನ ಭವಿಷ್ಯ ಇಂದು ಸಂಪೂರ್ಣವಾಗಿ ಹೊರಬೀಳಲಿದೆ. ಈಗಾಗಲೇ ತನ್ನ ತಪ್ಪೇನೂ ಇಲ್ಲ ಅಂತ ಚಿನ್ನಯ್ಯ ಹೇಳಿಕೆಯನ್ನ ನೀಡಿದ್ದಾನೆ. ಧರ್ಮಸ್ಥಳ ಪ್ರಕರಣ ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಆಗಿರುವಂತದ್ದು. ಬಿಜೆಪಿಯವರು ವೇದಿಕೆ ಮೇಲೆ ಧರ್ಮಾಧಿಕಾರಿ ಪರ ಮಾತನಾಡಿದ್ದಾರೆ. ವೇದಿಕೆಯಿಂದ ಇಳಿದ ಮೇಲೆ ಅವರ ವಿರುದ್ಧವಾಗಿ ಈಗ ಮಾತನಾಡಿರುವಂತದ್ದು. ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಗೆ ಯಾರ ಪರ ಇರಬೇಕು ಎಂದು ಗೊತ್ತಾಗದೆ ಗೊಂದಲಕ್ಕೀಡಾಗಿದ್ದಾರೆ. 2 ದೋಣಿಗಳ ಮೇಲೆ ಅವರು ಹೋಗ್ತಾ ಇದ್ದಾರೆ, ಕೆಳಗಡೆ ಬೀಳಬಹುದು, ಹುಷಾರಾಗಿರಿ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಆಗಿದೆ. ಬಿಜೆಪಿಯವರ ವೇದಿಕೆ ಮೇಲೆ ಧರ್ಮಾಧಿಕಾರಿ ಪರ ಮಾತಾಡ್ತಾರೆ, ವೇದಿಕೆಯಿಂದ ಇಳಿದ ಮೇಲೆ ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಗೆ ಯಾರ ಪರ ಇರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸಂಪೂರ್ಣವಾಗಿ ಗೊಂದಲದಲ್ಲಿದ್ದಾರೆ. 2 ದೋಣಿಗಳ ಮೇಲೆ ಇವರು ಸಾಗ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಬಿಜೆಪಿಯವರು 2 ದೋಣಿಗಳ ಮೇಲೆ ಕಾಲಿಟ್ಟಿದ್ದಾರೆ, ಹುಷಾರಾಗಿರಿ, ಕೆಳಗಡೆ ಬೀಳಬಹುದು. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದು, ಬಿಜೆಪಿಯವರು ವೇದಿಕೆ ಮೇಲೆ ಧರ್ಮಾಧಿಕಾರಿ ಪರ ಮಾತನಾಡ್ತಾರೆ, ವೇದಿಕೆಯಿಂದ ಇಳಿದು ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಬಿಜೆಪಿಯವರು 2 ದೋಣಿ ಮೇಲೆ ಕಾಲಿಟ್ಟಿದ್ದಾರೆ, ಕೆಳಗಡೆ ಬೀಳಬಹುದು, ಹುಷಾರಾಗಿ ನಡೆದುಕೊಂಡು ಹೋಗಿ, ಒಂದೇ ದೋಣಿ ಮೇಲೆ ಕಾಲಿಡಿ. 2 ದೋಣಿ ಮೇಲೆ ಹೋಗ್ತಾ ಇದ್ರೆ ಆ ಒಂದು ದಾರಿ ಸಾಗೋದು ಕಠಿಣವಾಗಿದೆ. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಹಾಗಿದ್ರೆ ಅವ್ರು ಏನ್ ಮಾತನಾಡಿದ್ದಾರೆ ಈ ಬಗ್ಗೆ? ಸರ್ಕಾರದ ಮನ್ಸು ಬಂದಂಗೆ ನಾವು ಮಾಡ್ಲಿಕ್ಕೆ ಆಗೋದು. ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ, ಕೋರ್ಟಿಗೆ ಹೋಗ್ತದೆ, ಅಲ್ಲಿ ಕೂಡ ಏನು ಚರ್ಚೆ ಆದ್ಮೇಲೆ ಮಾಡಿರ್ತಾರೆ. ಕಾರಣಗಳು ಕೊಡ್ಲಾರ್ದೆ ನಾವು ಗಡಿಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದನೇದು ನೋಡಿ, SIT ಮಾಡಿದ್ ಯಾರು? ನಾವೇ ಅಲ್ವಾ? ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ನೀವು ಯಾರು ಮಾಡ್ತಾ ಇದ್ರೆ ಅವರಿಗೆ ಕೇಳ್ತಾ ಇದ್ದೀರಾ? ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್. ನಾವು ಅವ್ರ ಪರಾನೂ ಇಲ್ಲ, ಇವ್ರ ಪರಾನೂ ಇಲ್ಲ, ಸತ್ಯದ ಪರವಾಗಿದ್ದೇವೆ. ಈಗ ಬಿಜೆಪಿ ಅವರು, ನೀವು ಹೇಳಿ, ನಿಮ್ಗೆ ನನ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತು, ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ.
ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿಜೆಪಿ? ಮಠದಗೋಸ್ಕರ, ಕರೆಕ್ಟಾ? ಧರ್ಮಾಧಿಕಾರಿ ಮರ್ಯಾದೆ ಉಳಿಸ್ಲಿಕ್ಕೆ. ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ, ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಯಾರ ಪರವಾಗಿ ಹೋಗಿದ್ರು ಅವರು? ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು? ಅವಾಗ ಯಾರ ಪರವಾಗಿ? ಮತ್ತೆ ಅದೇ ನಮ್ಮ ಬಿಜೆಪಿ ನಾಯಕರು ಬಂದು ತಮ್ಮ ಮುಂದೆ ಏನ್ ಹೇಳ್ತಾರೆ, ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾವು ಅವ್ರ ಬೆನ್ನೆಲುವಾಗಿ ನಿಲ್ತೀವಿ ಅಂತ. ವೇದಿಕೆ ಇಳಿದ ಮೇಲೆ ವಿರುದ್ಧ, ಹತ್ತದಾಗ ಪರಾನ. ಏನ್ ನಾಟಕ ನಡೆಸಿದಾರ್ರಿ? ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು ಬಿಜೆಪಿ ಅವ್ರು ಹೋಗ್ತಾರೆ. ಅವ್ರಿಗೆ ಕೇಳೋದ್ ಬಿಟ್ಟು ನಾವು ಯಾರು SIT ರಚನೆ ಮಾಡಿದೀವಿ, ಯಾರು ಸತ್ಯವನ್ನ ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಯಾವ ಗರಡಿನಲ್ಲಿ ಬೆಳೆದಿದ್ರಿ? ಯಾವ ಗರಡಿನಲ್ಲಿ ಬೆಳೆದಿದ್ರು? ಕಾಂಗ್ರೆಸ್ನವರ, ಸೇವಾದಳದವರ, ಸಂಘ ಪರಿವಾರದವರು, ಬಿಜೆಪಿ ಅವರು. ಗಿರೀಶ್ ಮಟ್ಟಣ್ಣ ಅವರು ಬಿಜೆಪಿ ಅಧಿಕೃತವಾದಂತ ಕ್ಯಾಂಡಿಡೇಟ್ ಸರ್. ಗುರ್ಮಿಟ್ಕಲ್ನಲ್ಲಿ ಬಿಜೆಪಿ B.Pharm ತಗೊಂಡಿದ್ದಾರೆ. ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣನೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು ಬಿಜೆಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ, ಏನು ಬಿಜೆಪಿ ಅವರ? ಸೊ ಇವರೆಲ್ಲಾನು ಅದೇ ಗರಡಿಯಲ್ಲಿ ಬೆಳೆದಿರೋದು. ನಾನು ಹೇಳ್ದಂಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿ ಬಿಜೆಪಿ ಅವರು ವೇದಿಕೆ ಮೇಲೆ ಧರ್ಮಾಧಿಕಾರಿ ಪರ ಮಾತನಾಡ್ತಾರೆ, ವೇದಿಕೆ ಇಳಿದ ಮೇಲೆ ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಅವರು 2 ದೋಣಿ ಮೇಲೆ ಸಾಗ್ತಾ ಇದ್ದಾರೆ, ಹುಷಾರಾಗಿ ಸಾಗಿ. ಒಂದೇ ದೋಣಿ ಮೇಲೆ ಕಾಲಿಟ್ಟವರೇ ನಿಲ್ಲಲ್ಲ, 2 ದೋಣಿ ಮೇಲೆ ಕಾಲಿಟ್ಟು ಸಾಗ್ತಾ ಇದ್ದಾರೆ ಬಿಜೆಪಿಯವರು. ಬಿಜೆಪಿ ವಿರುದ್ಧ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ.